ಹಾಯ್ ಫ್ರೆಂಡ್ಸ್, ಮಾಯಲೋಕ ಕನ್ನಡ ಚಾನಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಫ್ರೆಂಡ್ಸ್, ನಾನು ಅಮೆಝಾನಲ್ಲಿ ಕೆಲವೊಂದು ಡ್ರೆಸ್ನ ತರಿಸ್ಕೊಂಡಿದ್ದೀನಿ. ಏಕೆಂದರೆ ಈಗ ಮಗುಗೆ ಎಲ್ಲಾದರೂ ಹೊರಗಡೆ ಹಾಸ್ಪಿಟಲ್ ಕರ್ಕೊಂಡು ಹೋಗೋಕ್ಕೆ ಅಥವಾ ನಾನು ಹೊರಗಡೆ ಅದು ಇದು ಈಗ ಮನೆ ಬೇರೆ ಸ್ಟಾರ್ಟ್ ಮಾಡ್ಬೇಕು ಅಂದ್ಕೊಂಡಿದ್ದೀವಲ್ಲ, ಅದು ಇದು ನೋಡ್ಕೊಂಡು ಬರಬೇಕು ಅಂದರೆ ಕೆಲವೊಂದು ಡ್ರೆಸ್ಗಳು ಬೇಕಾಗಿತ್ತು. ಹಾಗಾಗಿ ನಾನು ಇದು ಫೀಡಿಂಗ್ ಕುರ್ತಾ ತೊಗೊಂಡಿದ್ದೀನಿ. ಪಿಸ್ತಾ ಕಲರ್ನಲ್ಲಿ ಬಂದಿದೆ. ಇದು ಫೀಡಿಂಗ್ ಕುರ್ತಾ ಅನ್ಸೋದೇ ಇಲ್ಲ. ಇಲ್ಲಿ ಜಿಪ್ ಬಂದಿದೆ ನೋಡಿ. ಇಲ್ಲಿಂದ ಇಲ್ಲಿವರೆಗೂ ಬರುತ್ತೆ ನಮಗೆ ಜಿಪ್. ಚೆನ್ನಾಗಿದೆ, ತುಂಬ ಕಂಫರ್ಟಬಲ್ ಆಗಿದೆ. ಹಾಗೆ ಇದು ಬಂದ್ಬಿಟ್ಟು ಮಟೀರಿಯಲ್ ಬಂದು ಕಾಟನ್. ನಮಗೆ ಪ್ರಿಂಟ್ ಬಂದಿದೆ ಫುಲ್ ಡ್ರೆಸ್ ಪೂರ್ತಿಯಾಗಿ. ಫ್ರಂಟಲ್ಲೂ ಮತ್ತು ಬ್ಯಾಕಲ್ಲೂ ಈ ಥರ ಪ್ರಿಂಟ್ ಬಂದಿದೆ. ಎಕ್ಸ್ಪೆಷಲಿ ನನಗೆ ಇದು ಸ್ಲೀವ್ಸ್ ತುಂಬ ಇಷ್ಟ ಆಯಿತು. ಈ ಟೈಪ್ ನನಗೆ ಸ್ಲೀವ್ಸ್ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಇದು ಒಂದು ತಗೊಂಡಿದ್ದೀನಿ. ಇದಕ್ಕೆ ನೀವು ಜಗ್ಗಿನ್ಸು, ಲೆಗ್ಗಿನ್ಸು ಅಥವಾ ಜೀನ್ಸ್ ಪ್ಯಾಂಟ್ ಯಾವುದು ಬೇಕಾದರೂ ವೇರ್ ಮಾಡ್ಬೋದು. ಎಲ್ಲದಕ್ಕೂ ಸೂಟಬಲ್ ಆಗುತ್ತೆ. ಆ್ಯಂಡ್ ಎಲ್ಲಾದರೂ ಹೊರಗಡೆ ಹೋಗಿ ಫೀಡಿಂಗ್ ಮಾಡಬೇಕಂದ್ರೂ ಕಂಫರ್ಟಬಲ್ ಆಗಿರುತ್ತೆ. ಇದರಲ್ಲೇ ನಮಗೆ ಸುಮಾರು ಕಲರ್ಸ್ ಇದೆ. ನಾನು ಪಿಸ್ತಾ ಗ್ರೀನ್ ಕಲರ್ ತೊಗೊಂಡಿದ್ದೀನಿ. ಚೆನ್ನಾಗಿದೆ. ತುಂಬ ಜನರು ತಾಯಂದರು ಮಗುಗೆ ಹಾಲು ಕುಡಿಸ್ಬೇಕಾದ್ರೆ ಹಿಂಗೆ ಇಟ್ಕೊಂಡು ಕುಡಿಸ್ತಾ ಇರ್ತೀವಿ. ಮತ್ತು ಕೆಲವೊಬ್ರು ಏನು ಮಾಡಿಬಿಡ್ತಾರೆ ಅಂದರೆ ದಿಂಬು ಮೇಲೆ ಮಲ್ಸ್ಕೊಂಡು ಹಾಲು ಕೊಡ್ತಾ ಇರ್ತಾರೆ. ಸರಿಯಾಗಿ ಪೋಸ್ಚರ್ ಸರಿ ಇರೋದಿಲ್ಲ. ಅದಕ್ಕಾಗಿ ತುಂಬ ಜನರು ಸೊಂಟ ನೋವು, ಬೆನ್ನು ನೋವು ಬರುತ್ತೆ ಅಂತ ಹೇಳ್ತಾರೆ. ಈಗ ನೋಡಿ, ಮಗುಗೆ ಫೀಡ್ ಮಾಡಬೇಕಾದ್ರೆ ಮಗು ಇಲ್ಲಿ ಕೆಳಗಡೆ ಇರುತ್ತೆ. ನಾವು ಫೀಡ್ ಮಾಡಬೇಕಂದ್ರೆ ಹಿಂಗೆ ಬಗ್ಗಿ ಫೀಡ್ ಮಾಡಬೇಕು. ಒಂದು ಸೊಂಟ ನೋವು ಬರುತ್ತೆ, ಇಲ್ಲಾಂದರೆ ಗೂನ್ ಬಂದುಬಿಡುತ್ತೆ. ತುಂಬ ಜನರು ಹೇಳ್ತಾ ಇರ್ತಾರೆ, ನಮಗೆ ಸೊಂಟ ನೋವು ಜಾಸ್ತಿ ಬರ್ತಾ ಇದೆ ಮಗುಗೆ ಫೀಡ್ ಮಾಡಿದಾಗಿಂದ, ಯಾಕೆ ಬರ್ತಾ ಇದೆ ಗೊತ್ತಿಲ್ಲ ಅಂತ ಹೇಳಿಬಿಟ್ಟು. ಮಗುಗೆ ನಾವು ಹಾಲು ಕುಡಿಸ್ಬೇಕಾದ್ರೆ ಕರೆಕ್ಟ್ ಆದಂತಹ ಪೊಸಿಷನಲ್ಲಿ ಇಟ್ಕೊಂಡು ಹಾಲು ಕುಡಿಸ್ಬೇಕು. ಅಂದರೆ ಹಿಂಗೆ ಬಗ್ಗಿ ಕುಡಿಸೋದಲ್ಲ. ಅದಕ್ಕಾಗಿಯೇ ನಮಗೆ ಮಾರ್ಕೆಟ್ನಲ್ಲಿ ಫೀಡಿಂಗ್ ಪಿಲ್ಲೋ ಅಂತ ಹೇಳಿ ಸಿಗತ್ತೆ. ಈ ರೀತಿಯಾಗಿರುತ್ತೆ ಫೀಡಿಂಗ್ ಪಿಲ್ಲೋ ಬಂದ್ಬಿಟ್ಟು. ಈ ಫೀಡಿಂಗ್ ಪಿಲ್ಲೋ ಈ ಹೈಟ್ನಲ್ಲಿ ಬರುತ್ತೆ. ಮಗುನ ಮಲ್ಗಿಸ್ಕೊಂಡಾಗ ಕರೆಕ್ಟ್ ಪೊಸಿಷನ್ಗೆ ಬರುತ್ತೆ. ನಾವು ಬಗ್ಬಿಟ್ಟು ಫೀಡ್ ಮಾಡೋ ಅವಶ್ಯಕತೆ ಇಲ್ಲ. ಆರಾಮ್ಸೆ ಕುತ್ಕೊಂಡ್ಬಿಟ್ಟು ನಾವು ಮಗುಗೆ ಫೀಡ್ ಮಾಡ್ಬೋದು. ಇದರಿಂದ ಏನಾಗುತ್ತೆ ಅಂದ್ರೆ ಬಾಡಿ ಪೋಸ್ಚರ್ ಕರೆಕ್ಟ್ ಆಗಿರುತ್ತೆ. ಹಾಗಾಗಿ ಬ್ಯಾಕ್ ಪೇನ್ ಬರುವಂತಹ ಚಾನ್ಸಸ್ ತುಂಬಾನೇ ಕಡಿಮೆ ಇರುತ್ತೆ. ಅದು ಅಲ್ಲದೆ ಒಂದು ತರಿಸಿಟ್ಕೊಂಡ್ರೆ ವರ್ಷಾನ್ಗಟ್ಲೆ ಇಟ್ಕೊಂಡು ಯೂಸ್ ಮಾಡ್ಕೋಬಹುದು. ನಾನು ಇದು ಹೇಳ್ಬೇಕು ಅಂದ್ರೆ ನಮ್ ಚಿನಿಮಾಗ್ ತರಿಸ್ಕೊಂಡಿರೋದು, ಚಿನಿಮಾಗ ಫೀಡ್ ಮಾಡೋ ಟೈಮ್ನಲ್ಲಿ. ಈಗ ನಮ್ಮ ಪಾಪುಗೂ ಕೂಡ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇನ್ನೊಂದೇನ್ ಗೊತ್ತಾ, ಇದ್ರ ಮೇಲ್ಗಡೆ ಕವರ್ ಇದೆ ಅಲ್ವಾ, ಇದನ್ನ ತೆಗೆದ್ಬಿಟ್ಟು ವಾಶ್ ಕೂಡ ಮಾಡ್ಬೋದು. ಇಲ್ಲಿ ಜಿಪ್ ಕೊಟ್ಟಿರ್ತಾರೆ, ಇದನ್ನ ತೆಗೆದ್ಬಿಟ್ಟು ವಾಶ್ ಮಾಡಿ ಮತ್ತೆ ಯೂಸ್ ಮಾಡ್ಕೋಬಹುದು. ಕ್ವಾಲಿಟಿ ಚೆನ್ನಾಗಿದೆ. ಹಾಗೆ ತುಂಬ ಜನರು ಕೇಳ್ತಾ ಇದ್ದೀರಿ, ನೀವು ಫೀಡಿಂಗ್ ಪಿಲ್ಲೋ ಯಾವ್ದು ಯೂಸ್ ಮಾಡ್ತಾ ಇದ್ದೀರಾ ಮಗುಗೆ ಫೀಡ್ ಮಾಡಲಿಕ್ಕೆ, ಅಥವಾ ನಾರ್ಮಲ್ ಆಗಿ ಹಾಗೆ ಕೈಯಲ್ಲಿ ಇಟ್ಕೊಂಡು ಫೀಡ್ ಮಾಡ್ತೀರಾ ಅಂತ. ಇಲ್ಲ, ನಾನು ನಮ್ಮ ಚಿನ್ನಿ ಮಗು ಇದೇ ಯೂಸ್ ಮಾಡಿದ್ದೀನಿ, ನಮ್ಮ ಪಾಪುಗೂ ಕೂಡ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇದ್ರ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನಿಮಗೆ. ಇನ್ನು ನಮ್ಮ ಲಡ್ಡುಗೆ ಯಾವ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಿದ್ದೀರಾ ನೀವು ಸ್ಕಿನ್ ಕೇರ್ಗೆ ಅಂತ ಹೇಳಿ ತುಂಬ ಜನರು ಕೇಳ್ತಾ ಇದ್ರಿ. ನಾನು ನಮ್ಮ ಪಾಪುಗೆ ಬಂದ್ಬಿಟ್ಟು ಈಗ ಕೆಲವೊಂದು ಮೈಲೋ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಅದರಲ್ಲಿ ಯಾವುದು ಅಂತ ಹೇಳಿ ತೋರಿಸ್ತೀನಿ. ಇದು ಮೈಲೋ ಅವ್ರದ್ದು ಬಾಡಿ ವಾಶ್ ಮತ್ತು ಶ್ಯಾಂಪು. ಅಂದರೆ ಇದನ್ನ ನಾವು ತಲೆಗೂ ಯೂಸ್ ಮಾಡ್ಬೋದು, ಹಾಗೆ ಮೈಗೂ ಕೂಡ ಯೂಸ್ ಮಾಡ್ಬೋದು. ಸಪ್ರೇಟಾಗಿ ನಾವು ಸೋಪ್ ಯೂಸ್ ಮಾಡೋ ಅಗತ್ಯ ಏನಿಲ್ಲ. ಇದು ಡೈರೆಕ್ಟ್ ಲಿಕ್ವಿಡ್ ಥರ ಇರುತ್ತೆ. ತಲೆಗೂ ಮೈಗೂ ಎರಡಕ್ಕೂ ಯೂಸ್ ಮಾಡ್ಕೋಬೋದು. ಇದನ್ನೇ ನಾನು ಯೂಸ್ ಮಾಡ್ತಾ ಇದ್ದೀನಿ ಈಗ ಅವನಿಗೆ. ಇನ್ನು ಬಾಡಿಗೆ ಬಂದ್ಬಿಟ್ಟು ಲೋಷನ್ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಆಲ್ಮಂಡ್ ಇಂದ ತಯಾರಿಸಿದ್ದಾರೆ. ಮೈಲ್ಡ್ ಆಗಿದೆ ಸ್ಮೆಲ್ ಕೂಡ, ನನಗೂ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಅವನಿಗೆ ಫಸ್ಟಿಂದನೂ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಪಾಪುಗೆ ಬಂದ್ಬಿಟ್ಟು ಪೌಡರ್ ಈಗ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಅವನಿಗೆ ಸ್ಟಾರ್ಟಿಂಗ್ನಲ್ಲಿ ಪೌಡರ್ ಏನು ಯೂಸ್ ಮಾಡ್ತಾ ಇರಲಿಲ್ಲ, ತರಿಸಿಟ್ಕೊಂಡಿದ್ದೆ. ಬಟ್ ಇವಾಗಿಂದ ಈ ಪೌಡರ್ನ ಯೂಸ್ ಮಾಡ್ತಾ ಇದ್ದೀನಿ. ಅವ್ನ ಮೈಗಾಗಿರ್ಬೋದು, ಮುಖಕ್ಕಾಗಿರ್ಬೋದು. ಜೊತೆಗೆ ಚಿನಿಮಾ ಸ್ಕೂಲ್ಗೆ ಹೋಗಬೇಕಾದ್ರೆ ಅವಳಿಗೂ ಕೂಡ ಇದನ್ನು ಯೂಸ್ ಮಾಡ್ತೀನಿ. ಮಕ್ಕಳಿಗೆ ಇದನ್ನು ಅಪ್ಲೈ ಮಾಡ್ಬೋದು. ನಮಗೆ ಪೌಡರ್ ಅಂದ ಕೂಡಲೇ ಟಾಲ್ಕ್ ಇರುತ್ತೆ, ಬಟ್ ಇದು ಟಾಲ್ಕ್ ಫ್ರೀ ಆಗಿದೆ. ಮಕ್ಕಳಿಗಂತಾನೆ ಈ ಪ್ರಾಡಕ್ಟ್ ಮಾಡಿದ್ದಾರೆ, ತುಂಬಾನೇ ಚೆನ್ನಾಗಿದೆ. ಇನ್ನು ಬಟ್ಟೆ ವಾಶ್ ಮಾಡ್ಲಿಕ್ಕೆ ಈ ಡಿಟರ್ಜೆಂಟ್ ಲಿಕ್ವಿಡ್ ನ ಯೂಸ್ ಮಾಡ್ತೀನಿ. ನೀವು ಇದನ್ನ ನಾರ್ಮಲ್ ಆಗಿ ಕೈಯಿಂದ ಹೋಗಿತೀವಲ್ವಾ ಬಟ್ಟೆನ, ಆ ರೀತಿಯಾಗಿ ಕೂಡ ಯೂಸ್ ಮಾಡ್ಕೋಬಹುದು. ಅಥವಾ ವಾಷಿಂಗ್ ಮಿಷಿನ್ ಅಲ್ಲಿ ಬಟ್ಟೆ ಹಾಕಿ ವಾಶ್ ಮಾಡ್ಬೇಕಂದ್ರೂ ಕೂಡ ಅದಕ್ಕೂ ಯೂಸ್ ಮಾಡ್ಬೋದು. ನಮ್ಮ ಚಿನಿಮಾಗೂ ಕೂಡ ಇದೇ ಯೂಸ್ ಮಾಡಿ ಬಟ್ಟೆನ ವಾಶ್ ಮಾಡ್ತೀನಿ. ಅಂಡ್ ಹಾಗೆ ಪಾಪುಗೂ ಕೂಡ ಅಷ್ಟೇ.
ಇನ್ನು ಬೇಬಿಗೆ ಸ್ನಾನ ಮಾಡಿಸ್ಬೇಕಾದ್ರೆ ಅವನಿಗೆ ಸ್ವಲ್ಪ ಆಯಿಲ್ ಮಸಾಜ್ ಮಾಡಿಸ್ಬಿಟ್ಟು ಆ ನಂತರ ಸ್ನಾನ ಮಾಡಿಸ್ತೀವಿ. ಸೊ ಆಯಿಲ್ ಮಸಾಜ್ ಮಾಡಲಿಕ್ಕೆ ನಾನು ಇದು ಮಮಾಅರ್ತ್ ಅವರ ಈ ಪ್ರಾಡಕ್ಟನ್ನು ಯೂಸ್ ಮಾಡ್ತೀನಿ. ಕೆಲವೊಂದ್ಸಲ ಏನು ಮಾಡ್ತೀನಿ ಅಂದರೆ ಪ್ಯೂರ್ ಕೊಕೊನಟ್ ಆಯಿಲ್ ಬರುತ್ತಲ್ವಾ, ಸೊ ನಮಗೆ ಮಾರ್ಕೆಟಲ್ಲಿ ಸಿಗುತ್ತೆ ಪ್ಯೂರ್ ಆಯಿಲ್. ಸೊ ಅದನ್ನೇ ತಲೆಗೆ ಮತ್ತು ಮೈಗೂ ಕೂಡ ಚೆನ್ನಾಗಿ ಅಪ್ಲೈ ಮಾಡಿ ಮಸಾಜ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತಾದ್ಮೇಲೆ ಸ್ನಾನ ಮಾಡಿಸ್ತೀನಿ. ಇನ್ನು ಕೆಲವೊಂದ್ಸಲ ಒಲಿವ್ ಆಯಿಲ್ನ ಕೂಡ ಬಳಸ್ತೀನಿ ಅವನಿಗೆ ಮಸಾಜ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಾನಿವತ್ತು ಈ ಪ್ರಾಡಕ್ಟ್ಸ್ನೆಲ್ಲ ತೋರಿಸಿದ್ನಲ್ವಾ, ಇದೆಲ್ಲದೂ ಕೂಡ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಒಂದು ವೇಳೆ ನಿಮ್ಮ ಮಕ್ಕಳಿಗೆ ಬೇಕು ಅಥವಾ ನಿಮ್ಗೆ ಬೇಕು ಅಂದರೆ ಆ ಪ್ರಾಡಕ್ಟ್ಸ್ನ ನೀವು ಅಮೆಝಾನಲ್ಲಿ ಹೋಗ್ಬಿಟ್ಟು ಬೈ ಮಾಡ್ಕೋಬೋದು. ಅದು ಅಲ್ಲದೆ ಈಗ ಅಮೆಝಾನಲ್ಲಿ ಒಳ್ಳೆ ಆಫರ್ ನಡೀತಾ ಇದೆ, ತುಂಬ ಕಡಿಮೆ ರೇಟ್ಗೆ ಪ್ರಾಡಕ್ಟ್ಸ್ಗಳೆಲ್ಲ ಸಿಗ್ತಾ ಇದೆ. ಬೇಕು ಅಂದರೆ ಬೈ ಮಾಡ್ಕೊಳ್ಳಿ. ಸೊ ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ತುಂಬ ಯೂಸ್ಫುಲ್ ಆಗಿದೆ, ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.